ವಿರುದ್ಧ ಕಾರ್ಯಾಚರಣೆ ಮುಂದುವರಿಕೆ ಆಗಿದೆ. ಕೇಂದ್ರ, ಉತ್ತರ ಹಾಗೆ ದಕ್ಷಿಣ ಕಾಶ್ಮೀರದ 11 ಕಡೆಗಳಲ್ಲಿ ಕೂಬಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಸ್ಲೀಪರ್ ಸೆಲ್ಗಳಿಗಾಗಿ ಭದ್ರತಾ ಪಡೆಗಳಿಂದ ಭಾರೀ ಶೋಧ ಕಾರ್ಯ ಇದು. ಹಿಂಸೆಗೆ ಪ್ರಚೋದನೆ ನೀಡುವ ವಿವಿಧ ವಸ್ತುಗಳನ್ನೀಗ ಜಪ್ತಿಪಡಿಸಿಕೊಳ್ಳಲಾಗಿದೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆನ್ಲೈನ್ ಮೂಲಕ ಯುವಕರನ್ನ ಉಗ್ರವಾದಕ್ಕೆ ಸೆಳೆಯುವುದು, ಅದು ಕೂಡ ಕೇವಲ 18 ರಿಂದ 22 ವರ್ಷದ ಒಳಗಿನ ಯುವಕರೇ. ಅವರದ್ದು ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಬಿಸಿ ರಕ್ತ, ಏನೋ ದುಡ್ಡು ಕೊಡ್ತೀವಿ, ಮತ್ತೊಂದು ಮಗದೊಂದು, ಯಾವುದೋ ದ್ವೇಷ ಭಾಷಣಗಳು ಅವ್ರನ್ನ ಮನಪರಿವರ್ತನೆ ಮಾಡುದು. ಕೇವಲ 18 ಹಾಗೆ 22 ವರ್ಷ ಮಕ್ಕಳು ಯಾವ್ದಕ್ಕೆ ಬೇಕಾದ್ರೂ ಅವರು ಬದಲಾಗ್ಬಿಡ್ತಾರೆ. ಸೊ ಅಂತ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಸ್ಲೀಪರ್ ಸೆಲ್ಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಭಾರತದ ವಿರೋಧಿ ಪ್ರಚಾರ ದೇಶಕ್ಕೆ ಧಕ್ಕೆ ತರುವಂತಹ ಸಂಚನ್ನ ರೂಪಿಸ್ತಾ ಇದೆ. ಕೋಮು ದ್ವೇಷ, ಗುಂಪು ಘರ್ಷಣೆಗೆ ಸಂಚನ್ನ ರೂಪಿಸಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಅನ್ನ ತಿಂದ ಮನೆಗೆ ದ್ರೋಹ ಬಗೆದ ವಂಚಕರ ಬಂಧನ ಆಗಿದೆ. ಪಾಪಿ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಿದ್ದವರ ಬಂಧನ ಆಗಿದೆ. ಅದು ಕೂಡ ಪ್ರಸಿದ್ಧ ಯೂಟ್ಯೂಬರ್ಗಳು, ಪಾಕ್ ಬೇಹುಗಾರರು. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ ಆಗಿದೆ. ಮತ್ತೊಬ್ಬ ಪಾಕ್ ಬೇಹುಗಾರಿಕ ನೌಮನ್ ಇಲಾಹಿ, ಆತನನ್ನು ಕೂಡ ಈಗ ಬಂಧಿಸಲಾಗಿದೆ. ಪಂಜಾಬ್, ಹರಿಯಾಣದಲ್ಲಿ ಎನ್ಐಎ ಮೆಗಾ ಬೇಟೆ ಇದು. ಈವರೆಗೆ 6 ಪಾಕಿಸ್ತಾನಿ ಮಾಹಿತಿದಾರರ ಬಂಧನ ಆಗಿದೆ. ಜ್ಯೋತಿ ಮಲ್ಹೋತ್ರಾಗೆ 5 ದಿನ ಪೊಲೀಸ್ ಕಸ್ಟಡಿ ಕೂಡ ಈಗ ಕೊಡಲಾಗಿದೆ. ಹಿಸಾರ್ನಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ, ಆಕೆ ಬಂಧನ ಆಗಿದೆ. ಪಾಕ್ ರಾಯಭಾರಿ ಕಚೇರಿಗೆ ಅಧಿಕಾರಿಗೆ ಡ್ಯಾನಿಶ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ಲಂತೆ ಈಕೆ. ಜ್ಯೋತಿ ಸೇರಿ 6 ಜನ ಪಾಕ್ ಮಾಹಿತಿದಾರರು ಈಗ ಅರೆಸ್ಟ್ ಆಗಿದ್ದಾರೆ. ದೇಶದ ಸೂಕ್ಷ್ಮ ವಿಚಾರಗಳನ್ನ ಪಾಕ್ಗೆ ನೀಡಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಸೂಕ್ಷ್ಮ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ರು. ಆ ಬಗ್ಗೆ ಈಗ ಜ್ಯೋತಿಯ ವಿಚಾರಣೆ ನಡೀತಾ ಇದೆ. ಪಾಕಿಸ್ತಾನದ ಅಧಿಕಾರಿ ಎಹಾನ್ ಉರ್ ರಮೀನ್ ಅನ್ನ ದೆಹಲಿಯಲ್ಲಿ ಭೇಟಿ ಮಾಡಿರುವಂತಹ ಆರೋಪ ಈಗ ಜ್ಯೋತಿ ಮೇಲೆ ಕೇಳಿ ಬರ್ತಾ ಇದೆ. ಅದು ಕೂಡ 2 ಬಾರಿ ಪಾಪಿ ಪಾಕಿಸ್ತಾನಕ್ಕೆ ಭೇಟಿಯನ್ನ ನೀಡಿದ್ದಾಳಂತೆ ಇದೆ ಜ್ಯೋತಿ. ವಿವಿಧ ಸೆಕ್ಷನ್ಗಳಲ್ಲಿ ಜ್ಯೋತಿ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಜ್ಯೋತಿಯನ್ನ ನೀವು ನೋಡ್ತಾ ಇರಬಹುದು. ಯೂಟ್ಯೂಬರ್ ಅವರೆಲ್ಲ ಎಂತ ಪ್ರಸಿದ್ಧ ಯೂಟ್ಯೂಬರ್ ಅಂತ ಹೇಳೋಕೆ ಇದೇ ಮಾಡೋದೇ ಹಲ್ಕಟ್ ಕೆಲಸ. ಅನ್ನ ನೀರು ತಿನ್ನೋದು, ಇಲ್ಲಿನ ದುಡ್ಡು, ಇಲ್ಲಿನ ನೀರು, ಇಲ್ಲಿನ ಗಾಳಿ. ಆದ್ರೆ ಇವರು ಮಾಹಿತಿ ಕೊಡ್ತಾ ಇರುವಂತದ್ದು ಪಾಪಿ ಪಾಕಿಸ್ತಾನಕ್ಕೆ. ಇಲ್ಲೇನೇನಾಗ್ತಾ ಇದೆ, ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳು, ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋದು, ಅದನ್ನ ಟ್ರಾನ್ಸ್ಫರ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಹಂಚಿಕೊಳ್ಳೋದು, ನಮ್ಮ ಭಾರತದ ಬಗ್ಗೆ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇರುವಂತದ್ದು. 2 ಬಾರಿ ಪಾಪಿ ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ ಈಕೆ. ಇಂಥವರಿಗೆಲ್ಲ ಫಾಲೋವರ್ಸ್ ಬೇರೆ. ಒಂದಿಷ್ಟು ಮನಸ್ಥಿತಿಗಳು ಚೇಂಜ್ ಇರುತ್ತಲ್ಲ, ಎಡಬಿಡಂಗಿ ಮನಸ್ಥಿತಿ ಅಂತ ಹೇಳ್ತಾರಲ್ಲ, ಅಂತವರೆಲ್ಲ ಇದೇ ಯೂಟ್ಯೂಬ್ ಅನ್ನು ಕಂಡುಕೊಂಡು ಚೇಂಜಸ್ ಆಗೋದು. ಇದನ್ನೇ ನೋಡ್ಬಿಟ್ಟು ಚೇಂಜಸ್ ಆಗ್ತಾರೆ. ಇವರೆಲ್ಲ ದೊಡ್ಡಕ್ಕಾಗಿ ಬಂಡಲ್ ಹೊಡಿತಾರೆ ಯೂಟ್ಯೂಬ್ ಅಲ್ಲಿ ಬಂದ್ಕೊಂಡು. ಅದನ್ನ ಇವರು ನೋಡ್ಬಿಟ್ಟು ಕೇಳಿಬಿಟ್ಕೊಂಡು ಇವರು ಕೂಡ ಟರ್ನ್ ಆಗ್ತಾ ಹೋಗ್ತಾರೆ. ಈಗಾಗಲೇ ನೋಡ್ತಾ ಇದ್ವಿ, 18 ರಿಂದ 22 ವರ್ಷದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಈಗಾಗಲೇ ಗಮನಿಸ್ತಾ ಇದ್ವಿ, 18 ರಿಂದ 22 ವರ್ಷದ ಮಕ್ಕಳನ್ನೇ ಈಗ ಸ್ಲೀಪರ್ ಸೆಲ್ಗಳಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಈ ಜ್ಯೋತಿ ಮಲ್ಹೋತ್ರಾ, ಈಕೆ ಬಂಡಲ್ ಅನ್ನು ಹೊಡಿತಾ ಇದ್ವಿ ಯೂಟ್ಯೂಬ್ ಅಲ್ಲಿ. ಎಡಬಿಡಂಗಿಗಳು ಅದನ್ನು ಫಾಲೋ ಮಾಡಿಕೊಂಡು ಅವು ಕೂಡ ಅನುಸರಿಸ್ತಾ ಇದ್ವು. ಭಾರತದ ಬಗ್ಗೆ ಒಂದಿಷ್ಟು ಮಾತನಾಡೋದು ಚಾಳಿ. ಆದ್ರೆ ಇದ್ರ ಮೇಲೆ, ಇವಳ ಮೇಲೆ ಬಂದಿರುವಂತಹ ಆರೋಪ, ಭಾರತದ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ಲು. 2 ಬಾರಿ ಭೇಟಿ ಕೂಡ ಕೊಟ್ಟಿದ್ದಂತ. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ರಂಜಿತ್, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ರಿಕೇಶ್ ಕೊಠಾರಿ, ನೋಡಿ, ಬಹಳ ಆತಂಕಕಾರಿ ವಿಚಾರ. ಇವತ್ತು ರೇಡ್ ಆದಾಗ ಕೆಲವು ಆತಂಕಕಾರಿ ವಿಚಾರ ಬಯಲಾಗಿದೆ. ನೋಡಿ, ಕಾಶ್ಮೀರದ ಉತ್ತರ, ದಕ್ಷಿಣ ಮತ್ತೆ ಮಧ್ಯ, ಕೇಂದ್ರ ಕಾಶ್ಮೀರದ, ಜಮ್ಮು ಕಾಶ್ಮೀರದ ಉತ್ತರ, ದಕ್ಷಿಣ, ಕೇಂದ್ರ, ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿದಂತ ಅಧಿಕಾರಿಗಳ ತಂಡಕ್ಕೆ ಆಘಾತಕಾರಿ ವಿಚಾರ ಬಯಲಾಗಿದೆ. ನೋಡಿ, ಪಾಕಿಸ್ತಾನದ ಭಯೋತ್ಪಾದಕರು ಎಲ್ಲಿ ತಮ್ಮ ಅಡ್ಡೆಗಳಲ್ಲಿ ಇದ್ದುಕೊಂಡು ಇಲ್ಲಿ ರಿಮೋಟ್ ಕಂಟ್ರೋಲ್ ಮಾಡ್ತಾರೆ, ಅದೇ ರೀತಿ ಇವರಿಗೆ ಹೋಗುವಂತ ಮೆಸೇಜ್ಗಳು ಅಥವಾ ಕೆಲವೊಂದಿಷ್ಟು ಟೆಕ್ನಿಕಲ್ ಮಾಹಿತಿಗಳು. ಇನ್ನು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರಿಕೆ ಆಗಿದೆ. ಕೇಂದ್ರ, ಉತ್ತರ ಹಾಗೆ ದಕ್ಷಿಣ ಕಾಶ್ಮೀರದ 11 ಕಡೆಗಳಲ್ಲಿ ಕೂಬಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಸ್ಲೀಪರ್ ಸೆಲ್ಗಳಿಗಾಗಿ ಭದ್ರತಾ ಪಡೆಗಳಿಂದ ಭಾರೀ ಶೋಧ ಕಾರ್ಯ ಇದು. ಹಿಂಸೆಗೆ ಪ್ರಚೋದನೆ ನೀಡುವ ವಿವಿಧ ವಸ್ತುಗಳನ್ನೀಗ ಜಪ್ತಿಪಡಿಸಿಕೊಳ್ಳಲಾಗಿದೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ.
ಆನ್ಲೈನ್ ಮೂಲಕ ಯುವಕರನ್ನ ಉಗ್ರವಾದಕ್ಕೆ ಸೆಳೆಯುವುದು, ಅದು ಕೂಡ ಕೇವಲ 18ರಿಂದ 22 ವರ್ಷದ ಒಳಗಿನ ಯುವಕರೇ. ಅವರದ್ದು ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಬಿಸಿ ರಕ್ತ, ಏನೋ ದುಡ್ಡು ಕೊಡ್ತೀವಿ, ಮತ್ತೊಂದು ಮಗದೊಂದು, ಯಾವುದೋ ದ್ವೇಷ ಭಾಷಣಗಳು ಅವ್ರನ್ನ ಮನ ಪರಿವರ್ತನೆ ಮಾಡುದು. ಕೇವಲ 18 ಹಾಗೆ 22 ವರ್ಷ ಮಕ್ಕಳು ಯಾವ್ದಕ್ಕೆ ಬೇಕಾದ್ರೂ ಅವರು ಬದಲಾಗ್ಬಿಡ್ತಾರೆ. ಸೊ ಅಂತ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಸ್ಲೀಪರ್ ಸೆಲ್ಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಭಾರತದ ವಿರೋಧಿ ಪ್ರಚಾರ ದೇಶಕ್ಕೆ ಧಕ್ಕೆ ತರುವಂತಹ ಸಂಚನ್ನ ರೂಪಿಸ್ತಾ ಇದೆ. ಕೋಮು ದ್ವೇಷ, ಗುಂಪು ಘರ್ಷಣೆಗೆ ಸಂಚನ್ನ ರೂಪಿಸಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಅನ್ನ ತಿಂದ ಮನೆಗೆ ದ್ರೋಹ ಬಗೆದ ವಂಚಕರ ಬಂಧನ ಆಗಿದೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಿದ್ದವರ ಬಂಧನ ಆಗಿದೆ. ಅದು ಕೂಡ ಪ್ರಸಿದ್ಧ ಯೂಟ್ಯೂಬರ್ಗಳು, ಪಾಕ್ ಬೇಹುಗಾರರು. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ ಆಗಿದೆ. ಮತ್ತೊಬ್ಬ ಪಾಕ್ ಬೇಹುಗಾರಿಕ ನೌಮನ್ ಇಲಾಹಿ, ಆತನನ್ನು ಕೂಡ ಈಗ ಬಂಧಿಸಲಾಗಿದೆ. ಪಂಜಾಬ್, ಹರಿಯಾಣದಲ್ಲಿ ಎನ್ಐಎ ಮೆಗಾ ಬೇಟೆ ಇದು. ಈವರೆಗೆ 6 ಪಾಕಿಸ್ತಾನಿ ಮಾಹಿತಿದಾರರ ಬಂಧನ ಆಗಿದೆ. ಜ್ಯೋತಿ ಮಲ್ಹೋತ್ರಾಗೆ 5 ದಿನ ಪೊಲೀಸ್ ಕಸ್ಟಡಿ ಕೂಡ ಈಗ ಕೊಡಲಾಗಿದೆ. ಹಿಸಾರ್ನಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ, ಆಕೆ ಬಂಧನ ಆಗಿದೆ. ಪಾಕ್ ರಾಯಭಾರಿ ಕಚೇರಿಗೆ ಅಧಿಕಾರಿಗೆ ಡ್ಯಾನಿಶ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ಲಂತೆ ಈಕೆ. ಜ್ಯೋತಿ ಸೇರಿ 6 ಜನ ಪಾಕ್ ಮಾಹಿತಿದಾರರು ಈಗ ಅರೆಸ್ಟ್ ಆಗಿದ್ದಾರೆ. ದೇಶದ ಸೂಕ್ಷ್ಮ ವಿಚಾರಗಳನ್ನ ಪಾಕ್ಗೆ ನೀಡಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಸೂಕ್ಷ್ಮ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ರು. ಆ ಬಗ್ಗೆ ಈಗ ಜ್ಯೋತಿಯ ವಿಚಾರಣೆ ನಡೀತಾ ಇದೆ. ಪಾಕಿಸ್ತಾನದ ಅಧಿಕಾರಿ ಎಹಾನ್ ಉರ್ ರಮೀನ್ ನನ್ನ ದೆಹಲಿಯಲ್ಲಿ ಭೇಟಿ ಮಾಡಿರುವಂತಹ ಆರೋಪ ಈಗ ಜ್ಯೋತಿ ಮೇಲೆ ಕೇಳಿ ಬರ್ತಾ ಇದೆ. ಅದು ಕೂಡ 2 ಬಾರಿ ಪಾಕಿಸ್ತಾನಕ್ಕೆ ಭೇಟಿಯನ್ನ ನೀಡಿದ್ದಾಳಂತೆ ಇದೆ ಜ್ಯೋತಿ. ವಿವಿಧ ಸೆಕ್ಷನ್ಗಳಲ್ಲಿ ಜ್ಯೋತಿ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಜ್ಯೋತಿಯನ್ನ ನೀವು ನೋಡ್ತಾ ಇರಬಹುದು. ಯೂಟ್ಯೂಬರ್ ಅವರೆಲ್ಲ ಎಂತ ಪ್ರಸಿದ್ಧ ಯೂಟ್ಯೂಬರ್ ಅಂತ ಹೇಳೋಕೆ ಇದೇ ಮಾಡೋದೇ ಹಲ್ಕಟ್ ಕೆಲಸ. ಅನ್ನ ನೀರು ತಿನ್ನೋದು, ಇಲ್ಲಿನ ದುಡ್ಡು, ಇಲ್ಲಿನ ನೀರು, ಇಲ್ಲಿನ ಗಾಳಿ. ಆದ್ರೆ ಇವರು ಮಾಹಿತಿ ಕೊಡ್ತಾ ಇರುವಂತದ್ದು ಪಾಕಿಸ್ತಾನಕ್ಕೆ. ಇಲ್ಲೇನೇನಾಗ್ತಾ ಇದೆ, ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳು, ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋದು, ಅದನ್ನ ಟ್ರಾನ್ಸ್ಫರ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಹಂಚಿಕೊಳ್ಳೋದು, ನಮ್ಮ ಭಾರತದ ಬಗ್ಗೆ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇರುವಂತದ್ದು. 2 ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ ಈಕೆ. ಇಂಥವರಿಗೆಲ್ಲ ಫಾಲೋವರ್ಸ್ ಬೇರೆ. ಒಂದಿಷ್ಟು ಮನಸ್ಥಿತಿಗಳು ಚೇಂಜ್ ಇರುತ್ತಲ್ಲ, ಎಡಬಿಡಂಗಿ ಮನಸ್ಥಿತಿ ಅಂತ ಹೇಳ್ತಾರಲ್ಲ, ಅಂತವರೆಲ್ಲ ಇದೇ ಯೂಟ್ಯೂಬ್ ಅನ್ನು ಕಂಡುಕೊಂಡು ಚೇಂಜಸ್ ಆಗೋದು. ಇದನ್ನೇ ನೋಡ್ಬಿಟ್ಟು ಚೇಂಜಸ್ ಆಗ್ತಾರೆ. ಇವರೆಲ್ಲ ದೊಡ್ಡಕ್ಕಾಗಿ ಬಂಡಲ್ ಹೊಡಿತಾರೆ ಯೂಟ್ಯೂಬ್ ಅಲ್ಲಿ ಬಂದ್ಕೊಂಡು. ಅದನ್ನ ಇವರು ನೋಡ್ಬಿಟ್ಟು ಕೇಳಿಬಿಟ್ಕೊಂಡು ಇವರು ಕೂಡ ಟರ್ನ್ ಆಗ್ತಾ ಹೋಗ್ತಾರೆ. ಈಗಾಗಲೇ ನೋಡ್ತಾ ಇದ್ವಿ, 18ರಿಂದ 22 ವರ್ಷದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಈಗಾಗಲೇ ಗಮನಿಸ್ತಾ ಇದ್ವಿ, 18ರಿಂದ 22 ವರ್ಷದ ಮಕ್ಕಳನ್ನೇ ಈಗ ಸ್ಲೀಪರ್ ಸೆಲ್ಗಳಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಈ ಜ್ಯೋತಿ ಮಲ್ಹೋತ್ರಾ ಈಕೆ ಬಂಡಲ್ ಅನ್ನು ಹೊಡಿತಾ ಇದ್ಲಿ ಯೂಟ್ಯೂಬ್ ಅಲ್ಲಿ. ಎಡಬಿಡಂಗಿಗಳು ಅದನ್ನು ಫಾಲೋ ಮಾಡಿಕೊಂಡು ಅವು ಕೂಡ ಅನುಸರಿಸ್ತಾ ಇದೆ. ಭಾರತದ ಬಗ್ಗೆ ಒಂದಿಷ್ಟು ಮಾತನಾಡೋದು ಚಾಳಿ. ಆದ್ರೆ ಇದ್ರ ಮೇಲೆ ಇವಳ ಮೇಲೆ ಬಂದಿರುವಂತಹ ಆರೋಪ, ಭಾರತದ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ಲು. 2 ಬಾರಿ ಭೇಟಿ ಕೂಡ ಕೊಟ್ಟಿದ್ದಂತ. ಸದ್ಯ ಏನೇನ್ ಬೆಳವಣಿಗೆ ಆಗ್ತಾ ಇದೆ ರಂಜಿತ್, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ರಿಕೇಶ್ ಕೊಠಾರಿ, ನೋಡಿ, ಬಹಳ ಆತಂಕಕಾರಿ ವಿಚಾರ ಇವತ್ತು ರೇಡ್ ಆದಾಗ ಕೆಲವು ಆತಂಕಕಾರಿ ವಿಚಾರ ಬಯಲಾಗಿದೆ. ನೋಡಿ, ಕಾಶ್ಮೀರದ ಉತ್ತರ, ದಕ್ಷಿಣ ಮತ್ತೆ ಮಧ್ಯ, ಕೇಂದ್ರ ಕಾಶ್ಮೀರದ, ಜಮ್ಮು ಕಾಶ್ಮೀರದ ಉತ್ತರ, ದಕ್ಷಿಣ, ಕೇಂದ್ರ, ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿದಂತ ಅಧಿಕಾರಿಗಳ ತಂಡಕ್ಕೆ ಆಘಾತಕಾರಿ ವಿಚಾರ ಬಯಲಾಗಿದೆ. ನೋಡಿ, ಪಾಕಿಸ್ತಾನದ ಭಯೋತ್ಪಾದಕರು ಎಲ್ಲಿ ತಮ್ಮ ಅಡ್ಡೆಗಳಲ್ಲಿ ಇದ್ದುಕೊಂಡು ಇಲ್ಲಿ ರಿಮೋಟ್ ಕಂಟ್ರೋಲ್ ಮಾಡ್ತಾರೆ, ಅದೇ ರೀತಿ ಇವರಿಗೆ ಹೋಗುವಂತ ಮೆಸೇಜ್ಗಳು ಅಥವಾ ಕೆಲವೊಂದಿಷ್ಟು ಟೆಕ್ನಿಕಲ್ ಎಲ್ಲಿಂದ ಹೋಗುತ್ತೆ ಅಂತ ಹೇಳಿ ಬಂದಾಗ ಇಲ್ಲಿರುವಂತ ಕೆಲವು ದೇಶದ್ರೋಹಿಗಳೇ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಭಾರತೀಯ ಸೇನೆಯ ಆಪರೇಷನ್ ಸೇರಿದಂತೆ ಭಾರತದ ಸದ್ಯದ ಇಲ್ಲಿರುವಂತ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ 18ರಿಂದ 22 ವರ್ಷದ ವಯಸ್ಸಿನ ಹುಡುಗರು
ಹುಡುಗರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆಘಾತಕಾರಿ ವಿಚಾರ ಯಾವಾಗ ಬಯಲಾಗಿದೆ ನೋಡಿ. ಯಾವಾಗ ಈ ಹುಡುಗರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೋಡಿ, ಅವರಿಗೆ ಹಣದ ಆಮಿಷವನ್ನ ಒಡ್ಡುತ್ತಾ ಇದ್ರು, ಹಣದ ಆಸೆಯನ್ನ ಒಡ್ಡಿ ಅವರಿಗೆ ಇಲ್ಲಿರುವ ಕೆಲವು ಸೆನ್ಸಿಟಿವ್ ವಿಚಾರಗಳನ್ನ ಅವರಿಂದ ಪಡೆದುಕೊಂಡು ಆ ಮೂಲಕ ಇವರು ಕಂಟ್ರೋಲ್ ಮಾಡ್ತಾ ಇದ್ರು. ಹ್ಯಾಂಡ್ಲರ್ಗಳಾಗಿರ್ಬೋದು ಅಥವಾ ಸ್ಲೀಪರ್ ಸೆಲ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ಆಕ್ಟಿವ್ ಆಗಿತ್ತು ಅನ್ನೋದು ಖಚಿತ ಮಾಹಿತಿ ಇತ್ತು. SIA ನೋಡಿ, ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ಲ, ಅದು ಪ್ರಾದೇಶಿಕವಾದಂತ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇರುವಂತ NIAಗೆ ಸರಿಸಮಾನವಾದಂತ SIA ಇವತ್ತು ಸುಮಾರು 20 ಕಡೆಗಳಲ್ಲಿ ರೇಡ್ ಮಾಡಿತ್ತು. ರೇಡ್ ಮಾಡಿದಾಗ ಈ ಎಲ್ಲ ಆಘಾತಕಾರಿ ವಿಚಾರಗಳು ಬಯಲಾಗಿದೆ. ಸದ್ಯಕ್ಕೆ ಈಗ ಅವರಿಂದ ಏನೇನ್ ಮಾಹಿತಿ ಪಾಸ್ ಆಗಿದೆ, ಅವರು ಹೇಗೆ ಆನ್ಲೈನ್ ಮೂಲಕ ಅವರನ್ನ ಕನೆಕ್ಟ್ ಮಾಡ್ತಿದ್ದದ್ದು ಹೇಗೆ, ಅವರು ಯಾವ ಕಮಾಂಡರ್ಗೆ ಅವರು ರಿಪೋರ್ಟ್ ಮಾಡ್ಕೊಳ್ತಾ ಇದ್ರು, ಇದೆಲ್ಲವೂ ಕೂಡ ಈಗ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಈಗ ಅದೊಂದು ಹಂತದಲ್ಲಿ ತನಿಖೆ ಮತ್ತೊಂದು ಭಾಗದಲ್ಲಿ ನಡೀತಾ ಇದ್ರೆ ನೋಡಿ, ಭಾರತದ ನೆಲದಲ್ಲಿದ್ದುಕೊಂಡು ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಒಬ್ಳನ್ನ ಈಗ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ನೋಡಿ, NIA ಅಧಿಕಾರಿಗಳ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಇವತ್ತು ಪುಣೆಯಲ್ಲಿ IEDಯನ್ನ ಸ್ಫೋಟ ಮಾಡಿದಂತ ಇಬ್ಬರು ಭಯೋತ್ಪಾದಕರನ್ನ ಮುಂಬೈನಲ್ಲಿ ಅರೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ಇನ್ನೊಬ್ಬನನ್ನು ಕೂಡ ಬೇಹುಗಾರಿಕೆಯಲ್ಲಿ ತೊಡಗಿಸಿಕೊಂಡಂತ ಇನ್ನೊಬ್ಬನನ್ನ ಇವತ್ತು ಬಂಧನ ಮಾಡಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನ ಈಗ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಈ ಸ್ವಾತಿ ಜ್ಯೋತಿ ಮಲ್ಹೋತ್ರಾ ಅನ್ನುವ ಈ ಯುವತಿ ಏನಿದ್ದಾಳೆ, ಇವಳು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡಿದ್ಲು. ಆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಭಾರತದ ಆಂತರಿಕ ವಿಚಾರವನ್ನ ಇವಳು ಸ್ಟಡಿ ಮಾಡ್ತಾ ಇದ್ಲು ಮತ್ತೆ ಕದೀತಾ ಇದ್ಲು. ನಾನೊಬ್ಳು ಯೂಟ್ಯೂಬರ್ ಅಂತೇಳಿ ಹೇಳಿ, ಅದು ದೇಶದ ಯೂಟ್ಯೂಬರ್ ಅಂತೇಳಿ ಹೇಳಿ ಕೆಲವು ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಇವಳು ತಿಳಿದುಕೊಳ್ತಾ ಇದ್ರು. ಆ ಮೂಲಕ ಅವಳು ಇಲ್ಲಿ ಉಂಡು ತಿಂದು ಆ ಮಾಹಿತಿಯನ್ನ ಪಾಕಿಸ್ತಾನದ ಐಸಿಸ್ಗೆ, ಪಾಕಿಸ್ತಾನದ ಗುಪ್ತಚರ ಇದೆಯಲ್ಲ ISIಗೆ ಇವಳು ಮಾಹಿತಿಯನ್ನ ಕೊಡ್ತಾ ಇದ್ಲು. ಅದರಂತೆ ಈಗ ಇವಳ ಮುಖವಾಡ ಬಯಲಾಗಿದೆ. ಮತ್ತೆ ಇವಳು ಇಲ್ಲಿಂದ ಪಾಕಿಸ್ತಾನಕ್ಕೆ 2-3 ಬಾರಿ ಹೋಗಿ ಬಂದಿದ್ದಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ಖಚಿತ ಮಾಹಿತಿ NIA ಅಧಿಕಾರಿಗಳಿಗೆ ಇತ್ತು. ಈಗ ಆಕೆಯನ್ನ ಟ್ರ್ಯಾಪ್ ಮಾಡಿ ಆಕೆಯನ್ನ ಹಿಡಿದಿದ್ದಾರೆ. ಆಕೆಯ ಹಿಂದೆ ಇರುವಂತ ಜಾಲ ಮತ್ತೆ ಆಕೆ ಯಾರಿಗೆ ಮಾಹಿತಿಯನ್ನ ನೀಡ್ತಾ ಇದ್ಲು, ಆಕೆಯ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಈಗ NIA ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ಬೇಹುಗಾರ ನೌಮನ್ ಇದನ್ನಲ್ಲ, ಈತ ಭಾರತದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದ. ಸುಮಾರು 4 ಬಾರಿ ಆತ ಪಾಕಿಸ್ತಾನಕ್ಕೂ ಕೂಡ ಹೋಗಿ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈತ ಭಾರತದ ಸೇನೆಯ ಕಾರ್ಯಾಚರಣೆ ಮತ್ತೆ ಸೇನೆಯ ಪ್ರಮುಖ ನೆಲೆಗಳು ಇವೆಲ್ಲದರ ಏನು ಸೆನ್ಸಿಟಿವ್ ವಿಚಾರಗಳನ್ನ ಈತ ಕಲೆಕ್ಟ್ ಮಾಡಿದ್ದ. ಆ ಮೂಲಕ ಅದನ್ನ ಪಾಕಿಸ್ತಾನಕ್ಕೆ ತಲುಪಿಸ್ತಾ ಇದ್ದ ಅನ್ನುವ ಆಘಾತಕಾರಿ ವಿಚಾರ ಬಯಲಾಗಿದೆ. ಇದೇ ಕೆಲವು ದಿನಗಳ ಹಿಂದೆ ಪಂಜಾಬ್ನಲ್ಲಿ ಒಬ್ಬ ಬೇಹುಗಾರನನ್ನ ಐಡೆಂಟಿಫೈ ಮಾಡಿದ್ರು. ಈಗ ಈತನನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಖಚಿತ ಮಾಹಿತಿ ಇತ್ತು, ಇಲ್ಲಿನ ಕೆಲವು ಗೌಪ್ಯ ವಿಚಾರಗಳು ಸೋರಿಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಭಾರತಕ್ಕಿತ್ತು, ಐಬಿಗಿತ್ತು, ಹಾಗೆ ಭಾರತದ ಗುಪ್ತಚರ ಇಲಾಖೆಗಿತ್ತು. ಸದ್ಯ ಅವರ ಒಂದು ಸೂಚನೆಯ ಮೇಲೆಗೆ ಯಾವ ಭಾಗಗಳಲ್ಲಿ ಇವರಿದ್ರು ಅನ್ನೋದನ್ನ ಸರ್ಚ್ ಮಾಡಿದ್ದು, ಇವರ ಕೆಲವು ಫೋನ್ ಟ್ರ್ಯಾಪ್ ಮಾಡಿದ್ದು, ಆ ಮೂಲಕ ಇವರನ್ನ ಈಗ NIA ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬೇಹುಗಾರರನ್ನ ಈಗ ಅವರ ಲಿಂಕ್ ಅನ್ನ ತೆಗೆದುಕೊಂಡು ಹೋದಾಗ ಕೆಲವು ಆಘಾತಕಾರಿ ಭಯೋತ್ಪಾದಕರ ಮಾಹಿತಿ ಸಿಗುವಂತ ಸಾಧ್ಯತೆ ಇದೆ. ಅವರು ಎಲ್ಲರ ನಡುವೆ ಇದ್ದು ಅವರು ದೇಶ ವಿರೋಧಿ ಅಥವಾ ವಿಧ್ವಂಸಕ ಕೃತ್ಯವನ್ನ ಮಾಡುವಂತ ಅಂತವರ ಒಂದಿಷ್ಟು ಜಾಲ ಈಗ NIA ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗುವಂತ ಸಾಧ್ಯತೆ ಇದೆ. ಇದೊಂದು ಮಾಸ್ಟರ್ ಸ್ಟ್ರೋಕ್. ಇದು NIA ಅಧಿಕಾರಿಗಳು ಇವತ್ತು ಮಾಡಿದಂತ ಕಾರ್ಯಾಚರಣೆ ಮಾಸ್ಟರ್ ಸ್ಟ್ರೋಕ್ ಇದು. ಅದ್ರ ಜೊತೆಗೆ ನೀವು ಹೇಳಿದಂಗೆ 18ರಿಂದ 22 ವರ್ಷದ ವಯಸ್ಸಿನ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹಣದ ಆಮಿಷವನ್ನ ಒಡ್ಡಿ ಈ ರೀತಿ ವಿಧ್ವಂಸಕ ಕೃತ್ಯಕ್ಕೆ ಅವ್ರನ್ನ ಬಳಸ್ಕೊಳ್ತಾ ಇದ್ರು ಅನ್ನೋದು ಮತ್ತೆ ಆನ್ಲೈನ್. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗೆ. ಎಲ್ಲಿಂದ ಹೋಗುತ್ತೆ ಅಂತ ಹೇಳಿ ಬಂದಾಗ ಇಲ್ಲಿರುವಂತ ಕೆಲವು ದೇಶದ್ರೋಹಿಗಳೇ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಭಾರತೀಯ ಸೇನೆಯ ಆಪರೇಷನ್ ಸೇರಿದಂತೆ ಭಾರತದ ಸದ್ಯದ ಇಲ್ಲಿರುವಂತ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ 18ರಿಂದ 22 ವರ್ಷದ ವಯಸ್ಸಿನ ಹುಡುಗರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆಘಾತಕಾರಿ ವಿಚಾರ ಯಾವಾಗ ಬಯಲಾಗಿದೆ ನೋಡಿ. ಯಾವಾಗ ಈ ಹುಡುಗರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೋಡಿ, ಅವರಿಗೆ ಹಣದ ಆಮಿಷವನ್ನ ಒಡ್ಡುತ್ತಾ ಇದ್ರು,
ಹಣದ ಆಸೆಯನ್ನ ಒಡ್ಡಿ ಅವರಿಗೆ ಇಲ್ಲಿರುವ ಕೆಲವು ಸೆನ್ಸಿಟಿವ್ ವಿಚಾರಗಳನ್ನ ಅವರಿಂದ ಪಡೆದುಕೊಂಡು ಆ ಮೂಲಕ ಇವರು ಕಂಟ್ರೋಲ್ ಮಾಡ್ತಾ ಇದ್ರು. ಹ್ಯಾಂಡ್ಲರ್ಗಳಾಗಿರ್ಬೋದು ಅಥವಾ ಸ್ಲೀಪರ್ ಸೆಲ್ಗಳಾಗಿರ್ಬೋದು ಅವೆಲ್ಲವೂ ಕೂಡ ಇಲ್ಲಿ ಆಕ್ಟಿವ್ ಆಗಿತ್ತು ಅನ್ನೋದು ಖಚಿತ ಮಾಹಿತಿ ಇತ್ತು. SIA ನೋಡಿ, ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ಲ, ಅದು ಪ್ರಾದೇಶಿಕವಾದಂತ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇರುವಂತ NIAಗೆ ಸರಿಸಮಾನವಾದಂತ SIA ಇವತ್ತು ಸುಮಾರೊಂದು 20 ಕಡೆಗಳಲ್ಲಿ ರೇಡ್ ಮಾಡಿತ್ತು. ರೇಡ್ ಮಾಡಿದಾಗ ಈ ಎಲ್ಲ ಆಘಾತಕಾರಿ ವಿಚಾರಗಳು ಬಯಲಾಗಿದೆ. ಸದ್ಯಕ್ಕೆ ಈಗ ಅವರಿಂದ ಏನೇನ್ ಮಾಹಿತಿ ಪಾಸ್ ಆಗಿದೆ, ಅವರು ಹೇಗೆ ಆನ್ಲೈನ್ ಮೂಲಕ ಅವರನ್ನ ಕನೆಕ್ಟ್ ಮಾಡ್ತಿದ್ದದ್ದು ಹೇಗೆ, ಅವರು ಯಾವ ಕಮಾಂಡರ್ಗೆ ಅವರು ರಿಪೋರ್ಟ್ ಮಾಡ್ಕೊಳ್ತಾ ಇದ್ರು, ಇದೆಲ್ಲವೂ ಕೂಡ ಈಗ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಈಗ ಅದೊಂದು ಹಂತದಲ್ಲಿ ತನಿಖೆ ಮತ್ತೊಂದು ಮಗ್ಗದಲ್ಲಿ ನಡೀತಾ ಇದ್ರೆ ನೋಡಿ, ಭಾರತದ ನೆಲದಲ್ಲಿದ್ದುಕೊಂಡು ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಒಬ್ಳನ್ನ ಈಗ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ನೋಡಿ, NIA ಅಧಿಕಾರಿಗಳ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಇವತ್ತು ಪುಣೆಯಲ್ಲಿ IEDಯನ್ನ ಸ್ಫೋಟ ಮಾಡಿದಂತ ಇಬ್ಬರು ಭಯೋತ್ಪಾದಕರನ್ನ ಮುಂಬೈನಲ್ಲಿ ಅರೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ಇನ್ನೊಬ್ಬನನ್ನು ಕೂಡ ಬೇಹುಗಾರಿಕೆಯಲ್ಲಿ ತೊಡಗಿಸಿಕೊಂಡಂತ ಇನ್ನೊಬ್ಬನನ್ನ ಇವತ್ತು ಬಂಧನ ಮಾಡಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನ ಈಗ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಈ ಸ್ವಾತಿ ಜ್ಯೋತಿ ಮಲ್ಹೋತ್ರಾ ಅನ್ನುವ ಈ ಯುವತಿ ಏನಿದ್ದಾಳೆ, ಇವಳು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡಿದ್ಲು. ಆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಭಾರತದ ಆಂತರಿಕ ವಿಚಾರವನ್ನ ಇವಳು ಸ್ಟಡಿ ಮಾಡ್ತಾ ಇದ್ಲು ಮತ್ತೆ ಕದೀತಾ ಇದ್ಲು. ನಾನೊಬ್ಳು ಯೂಟ್ಯೂಬರ್ ಅಂತೇಳಿ ಹೇಳಿ, ಅದು ದೇಶದ ಯೂಟ್ಯೂಬರ್ ಅಂತೇಳಿ ಹೇಳಿ ಕೆಲವು ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಇವಳು ತಿಳಿದುಕೊಳ್ತಾ ಇದ್ರು. ಆ ಮೂಲಕ ಅವಳು ಇಲ್ಲಿ ಉಂಡು ತಿಂದು ಆ ಮಾಹಿತಿಯನ್ನ ಪಾಕಿಸ್ತಾನದ ಐಸಿಸ್ಗೆ, ಪಾಕಿಸ್ತಾನದ ಗುಪ್ತಚರ ಇದೆಯಲ್ಲ ISIಗೆ ಇವಳು ಮಾಹಿತಿಯನ್ನ ಕೊಡ್ತಾ ಇದ್ಲು. ಅದರಂತೆ ಈಗ ಇವಳ ಮುಖವಾಡ ಬಯಲಾಗಿದೆ. ಮತ್ತೆ ಇವಳು ಇಲ್ಲಿಂದ ಪಾಕಿಸ್ತಾನಕ್ಕೆ 1-2-3 ಬಾರಿ ಹೋಗಿ ಬಂದಿದ್ದಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ಖಚಿತ ಮಾಹಿತಿ NIA ಅಧಿಕಾರಿಗಳಿಗೆ ಇತ್ತು. ಈಗ ಆಕೆಯನ್ನ ಟ್ರ್ಯಾಪ್ ಮಾಡಿ ಆಕೆಯನ್ನ ಹಿಡಿದಿದ್ದಾರೆ. ಆಕೆಯ ಹಿಂದೆ ಇರುವಂತ ಜಾಲ ಮತ್ತೆ ಆಕೆ ಯಾರಿಗೆ ಮಾಹಿತಿಯನ್ನ ನೀಡ್ತಾ ಇದ್ಲು, ಆಕೆಯ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಈಗ NIA ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ಬೇಹುಗಾರ ನೌಮನ್ ಇದನ್ನಲ್ಲ, ಈತ ಭಾರತದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದ. ಸುಮಾರು 4 ಬಾರಿ ಆತ ಪಾಕಿಸ್ತಾನಕ್ಕೂ ಕೂಡ ಹೋಗಿ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈತ ಭಾರತದ ಸೇನೆಯ ಕಾರ್ಯಾಚರಣೆ ಮತ್ತೆ ಸೇನೆಯ ಪ್ರಮುಖ ನೆಲೆಗಳು ಇವೆಲ್ಲದರ ಏನು ಸೆನ್ಸಿಟಿವ್ ವಿಚಾರಗಳನ್ನ ಈತ ಕಲೆಕ್ಟ್ ಮಾಡಿದ್ದ. ಆ ಮೂಲಕ ಅದನ್ನ ಪಾಕಿಸ್ತಾನಕ್ಕೆ ತಲುಪಿಸ್ತಾ ಇದ್ದ ಅನ್ನುವ ಆಘಾತಕಾರಿ ವಿಚಾರ ಬಯಲಾಗಿದೆ. ಇದೇ ಕೆಲವು ದಿನಗಳ ಹಿಂದೆ ಪಂಜಾಬ್ನಲ್ಲಿ ಒಬ್ಬ ಬೇಹುಗಾರನನ್ನ ಐಡೆಂಟಿಫೈ ಮಾಡಿದ್ರು. ಈಗ ಈತನನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಖಚಿತ ಮಾಹಿತಿ ಇತ್ತು, ಇಲ್ಲಿನ ಕೆಲವು ಗೌಪ್ಯ ವಿಚಾರಗಳು ಸೋರಿಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಭಾರತಕ್ಕಿತ್ತು, ಐಬಿಗಿತ್ತು, ಹಾಗೆ ಭಾರತದ ಗುಪ್ತಚರ ಇಲಾಖೆಗಿತ್ತು. ಸದ್ಯ ಅವರ ಒಂದು ಸೂಚನೆಯ ಮೇಲೆಗೆ ಯಾವ ಭಾಗಗಳಲ್ಲಿ ಇವರಿದ್ರು ಅನ್ನೋದನ್ನ ಸರ್ಚ್ ಮಾಡಿದ್ದು, ಇವರ ಕೆಲವು ಫೋನ್ ಟ್ರ್ಯಾಪ್ ಮಾಡಿದ್ದು, ಆ ಮೂಲಕ ಇವರನ್ನ ಈಗ NIA ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬೇಹುಗಾರರನ್ನ ಈಗ ಅವರ ಲಿಂಕ್ ಅನ್ನ ತೆಗೆದುಕೊಂಡು ಹೋದಾಗ ಕೆಲವು ಆಘಾತಕಾರಿ ಭಯೋತ್ಪಾದಕರ ಮಾಹಿತಿ ಸಿಗುವಂತ ಸಾಧ್ಯತೆ ಇದೆ. ಅವರು ಎಲ್ಲರ ನಡುವೆ ಇದ್ದು ಅವರು ದೇಶ ವಿರೋಧಿ ಅಥವಾ ವಿಧ್ವಂಸಕ ಕೃತ್ಯವನ್ನ ಮಾಡುವಂತ ಅಂತವರ ಒಂದಿಷ್ಟು ಜಾಲ ಈಗ NIA ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗುವಂತ ಸಾಧ್ಯತೆ ಇದೆ. ಇದೊಂದು ಮಾಸ್ಟರ್ ಸ್ಟ್ರೋಕ್. ಇದು NIA ಅಧಿಕಾರಿಗಳು ಇವತ್ತು ಮಾಡಿದಂತ ಕಾರ್ಯಾಚರಣೆ ಮಾಸ್ಟರ್ ಸ್ಟ್ರೋಕ್ ಇದು. ಅದ್ರ ಜೊತೆಗೆ ನೀವು ಹೇಳ್ದಂಗೆ 18ರಿಂದ 22 ವರ್ಷದ ವಯಸ್ಸಿನ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹಣದ ಆಮಿಷವನ್ನ ಒಡ್ಡಿ ಈ ರೀತಿ ವಿಧ್ವಂಸಕ ಕೃತ್ಯಕ್ಕೆ ಅವ್ರನ್ನ ಬಳಸ್ಕೊಳ್ತಾ ಇದ್ರು ಅನ್ನೋದು ಮತ್ತೆ ಆನ್ಲೈನ್. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗೆ.